ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್. ಭೂಮಿಯಲ್ಲಿರುವ ಖನಿಜ ಸಂಪತ್ತು ಪತ್ತೆ ಹಚ್ಚಲು ಗುಡಿಬಂಡೆ ತಾಲೂಕಿನ ಹಲವು ಭಾಗಗಳಲ್ಲಿ 2 ದಿನಗಳಿಂದ ಹೆಲಿಕಾಪ್ಟರ್ ಮೂಲಕ ಸರ್ವೆ. ಸಾರ್ವಜನಿಕ ವಲಯದಲ್ಲಿ ಚಿನ್ನದ ಆಸೆಯ ಮಂದಹಾಸ. ಹುಣ್ಣಿಮೆ ಪ್ರಯುಕ್ತ ಪ್ರಥಮ ಬಾರಿಗೆ ಆರಂಭವಾದ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡ ಅಪಾರ ಜನಸ್ತೋಮ. ಗಿರಿ ಪ್ರದರ್ಶನಿಗೆ ಚಾಲನೆ ನೀಡಿ ಹೆಜ್ಜೆ ಹಾಕಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಚೀಮೋಲ್ ನಿರ್ದೇಶಕರ ಆಯ್ಕೆ ಮುಗಿಯಿತು. ಇನ್ನೇನಿದ್ರು ಅಧ್ಯಕ್ಷರ ಆಯ್ಕೆ ಯಾರಿಗುಂಟು ಯಾರಿಗಿಲ್ಲ. ಯಾರಿಗೆ ಒಲಿದು ಬರಲಿದೆ ಚೀಮೋಲ್ ಮೊದಲ ಅಧ್ಯಕ್ಷರ ಪಟ್ಟ? ಹೆಚ್ಚಿದೆ ಕುತೂಹಲ. ಸಾಹಿತ್ಯ ಸಂಗೀತದ ಭಾಗವಾಗಿದ್ದ ಸಿನಿಮಾಗಳೀಗ ಕುಲಗೆಟ್ಟು ಹೋಗಿವೆ. ಸಾಲು ದೀಪಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಿರಿಯ ಚಿತ್ರನಟ ರಾಮಕೃಷ್ಣ ಅಭಿಮತ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ಹಲವು ಭಾಗಗಳಲ್ಲಿ 2 ದಿನಗಳಿಂದ ಹೆಲಿಕಾಪ್ಟರ್ ಹಾರಾಡುತ್ತಿದ್ದು ಖನಿಜ ನಿಧಿ ನಿಕ್ಷೇಪಗಳಿಗೆ ಶೋಧ ನಡೆಯುತ್ತಿದೆ ಎಂಬ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಮೂಡುವಂತೆ ಮಾಡಿದೆ. ಖನಿಜ ನಿಧಿ ನಿಕ್ಷೇಪಗಳ ಪತ್ತೆಗೆ ಕೇಂದ್ರ ಸರ್ಕಾರ ಇಸ್ರೋ ರಿಮೋಟ್ ಸೆನ್ಸಿಂಗ್ ಕಾರ್ಯವನ್ನು 2025 ಡಿಸೆಂಬರ್ನಿಂದ 2026 ಮೇವರೆಗೆ ದೇಶದಾದ್ಯಂತ ಸರ್ವೆ ನಡೆಸುತ್ತಿದ್ದು, ಅದರ ಭಾಗವಾಗಿ ಗುಡಿಬಂಡೆ ತಾಲೂಕಿನ ಕೆಲವು ಪ್ರದೇಶಗಳಲ್ಲಿ 2 ದಿನಗಳಿಂದ ಹೆಲಿಕಾಪ್ಟರ್ ಹಾರಾಟ ನಡೆಯುತ್ತಿದೆ. ಬಿಚಗನಹಳ್ಳಿಯ ಆದರ್ಶ ಶಾಲೆಯ ಆವರಣದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಿದ್ದು, ಹೆಲಿಕಾಪ್ಟರ್ ನಿಲ್ದಾಣಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಕೆಜಿಎಫ್ ಮತ್ತು ಆಂಧ್ರಪ್ರದೇಶದ ಕದರಿಯ ಸುತ್ತಮುತ್ತ ಚಿನ್ನಕ್ಕಾಗಿ ಹೆಲಿ ಸರ್ವೆ ಕಾರ್ಯ ಈಗಾಗಲೇ ಪ್ರಾರಂಭಿಸಲಾಗಿದ್ದು, ಇತ್ತ ಗುಡಿಬಂಡೆ ಗೌರಿಬಿದನೂರು ಸುತ್ತಮುತ್ತಲೂ ಸಹ ಹಳದಿ ಲೋಹಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಬೆನ್ನಲ್ಲೇ ಜನರಲ್ಲಿ ಚಿನ್ನದ ಆಸೆಯ ಮಂದಹಾಸ ಮನೆ ಮಾಡಿದೆ. ಕರ್ನಾಟಕದಲ್ಲಿ ಕೋಲಾರದ ಚಿನ್ನದ ಗಣಿ ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನ ಲಭ್ಯವಾಗುತ್ತಿತ್ತು. ಈಗಾಗಲೇ ಸುಮಾರು ವರ್ಷಗಳ ಹಿಂದೆಯೇ ಕೋಲಾರದ ಚಿನ್ನದ ಗಣಿ ಮುಚ್ಚಲ್ಪಟ್ಟಿದ್ದು, ಚಿನ್ನದ ದರ ದಿನೇ ದಿನೇ ಏರಿಕೆಯಾಗುತ್ತಿರುವುದರಿಂದ ಕೆಜಿಎಫ್ ಗಣಿಯನ್ನು ಪುನರಾರಂಭ ಮಾಡಲು ಕೇಂದ್ರ ಸರ್ಕಾರ ಮರುಚಿಂತನೆ ನಡೆಸುತ್ತಿರುವ ಹೊತ್ತಿನಲ್ಲಿಯೇ ಮತ್ತೊಂದು ಚಿನ್ನದ ನಿಕ್ಷೇಪ ಕೆಜಿಎಫ್ಗೆ ಹೊಂದಿಕೊಂಡಂತೆ ಇರುವುದು ಸರ್ವೆ ಕಾರ್ಯದಲ್ಲಿ ತಿಳಿದು ಬಂದಿದೆ ಎನ್ನಲಾಗಿದೆ. ಕೆಜಿಎಫ್ಗೆ ಹೊಂದಿಕೊಂಡಿರುವ ಪಕ್ಕದ ಆಂಧ್ರಪ್ರದೇಶ ರಾಜ್ಯದ ಗಡಿಭಾಗವಾದ ಕದರಿಯಲ್ಲಿ 1 ಟನ್ ಮಣ್ಣಿನಲ್ಲಿ 4 ಗ್ರಾಂ ಚಿನ್ನ ಲಭ್ಯವಾಗುವಂತಹ ಮಾಹಿತಿ ಹೆಲಿಕಾಪ್ಟರ್ ಸರ್ವೆಯಲ್ಲಿ ಮಾಹಿತಿ ಲಭ್ಯವಾಗಿರುವುದು ಚಿನ್ನ ಖರೀದಿದಾರರಲ್ಲಿ ಕೊಂಚ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ಬಂದಿದೆ. ಕದರಿ ಪ್ರದೇಶದಲ್ಲಿ ಚಿನ್ನ ದೊರಕುತ್ತದೆ ಎಂಬ ಮಾಹಿತಿಯ ಬೆನ್ನಲ್ಲೇ ಆಂಧ್ರಪ್ರದೇಶದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕಿನಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸುತ್ತಿರುವುದು ಸ್ಥಳೀಯರಲ್ಲಿ ಸಂತಸದ ಜೊತೆಯಲ್ಲಿ ಆತಂಕಕ್ಕೆ ಈಡು ಮಾಡಿದೆ. ಈ ಭಾಗದಲ್ಲೂ ಚಿನ್ನದ ನಿಕ್ಷೇಪ ಲಭ್ಯವಾದಲ್ಲಿ ಸರ್ಕಾರ ಇಲ್ಲಿ ಭೂಸ್ವಾಧೀನ ನಡೆಸುತ್ತದೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಚಿನ್ನ ಖನಿಜದ ಆಳ, ಗಾತ್ರ ಮತ್ತು ವ್ಯಾಪ್ತಿಯನ್ನು ಅಂದಾಜಿಸುವ ಉದ್ದೇಶದಿಂದ ಇಲ್ಲಿ ಸಮೀಕ್ಷೆಗಳು ಆರಂಭವಾಗಿದ್ದು, ಖನಿಜ ಸಂಪತ್ತು ಗುರುತಿಸುವ ಉದ್ದೇಶದಿಂದ ವೈಮಾನಿಕ ಸಮೀಕ್ಷೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ. ಗುಡಿಬಂಡೆ ಪ್ರದೇಶದಲ್ಲಿ ಕೇವಲ ಗ್ರಾನೈಟ್ ಕಲ್ಲು ನಿಕ್ಷೇಪಗಳು ಲಭ್ಯವಾಗಿ ಅವುಗಳ ಬೇಡಿಕೆ ಸಹ ಎಲ್ಲೆಡೆಯಲ್ಲೂ ಹೆಚ್ಚಿದ್ದು, ಈ ಭಾಗದಲ್ಲಿ ಚಿನ್ನದ ನಿಕ್ಷೇಪಗಳು ಲಭ್ಯವಾಗುವುದೇ ಎಂಬ ಅನುಮಾನಗಳು ಒಂದೆಡೆಯಾದರೆ, ವೈಮಾನಿಕ ಸಮೀಕ್ಷೆ ಈ ಭಾಗದಲ್ಲಿ ನಡೆಯುತ್ತಿರುವುದರಿಂದ ಚಿನ್ನದ ನಿಕ್ಷೇಪಗಳು ಈ ಭಾಗದಲ್ಲಿ ಏನಾದರೂ ಕಂಡು ಬಂದಿವೆಯೇ ಎಂಬ ಊಹಾಪೋಹಗಳು ಸಹ ಜನರಲ್ಲಿ ಮನೆ ಮಾಡಿದೆ. ಗುಡಿಬಂಡೆ ತಾಲೂಕು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದ್ದು, ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಜಮೀನುಗಳ ಬೆಲೆ ಗಗನಕ್ಕೆ ಏರಿದ್ರು. ವಾಣಿಜ್ಯ, ಹೋಟೆಲ್, ಪೆಟ್ರೋಲ್ ಬಂಕ್, ಕೃಷಿ ಉದ್ದೇಶಗಳಿಗೆ ಸೇರಿದಂತೆ ಹಾಗೂ ಹಲವು ಉದ್ದೇಶಗಳಿಗೆ ಜಮೀನಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗುತ್ತಲೇ ಬರುತ್ತಿದೆ. ಈಗ ಚಿನ್ನದ ಸಮೀಕ್ಷೆಯಲ್ಲಿ ಎಲ್ಲಿಯಾದರೂ ಒಂದು ಭಾಗದಲ್ಲಿ ನಿಕ್ಷೇಪದ ಕುರುಹುಗಳು ಕಂಡು ಬಂದಲ್ಲಿ ಹಳದಿ ಲೋಹದ ಬೆಲೆ ಏರಿದಂತೆ ಜಮೀನಿನ ಬೆಲೆ ಏಕಾಏಕಿ ಏರಿಕೆಯಾಗುವ ಸಂಭವವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಭಾಗದಲ್ಲಿ ಸರ್ವೆ ಕಾರ್ಯ 10 ರಿಂದ 15 ದಿನಗಳ ಕಾಲ ನಡೆಯಲಿದ್ದು, ಎಲ್ಲೆಲ್ಲಿ ಚಿನ್ನದ ನಿಕ್ಷೇಪ ಕಂಡು ಬರಲಿದೆ ಎಂದು ಸರ್ವೆ ಕಾರ್ಯ ಮುಕ್ತಾಯವಾದ ನಂತರವೇ ತಿಳಿಯಲಿದ್ದು, ಹೆಲಿಕಾಪ್ಟರ್ ಹಾರಾಟದಿಂದ ಈ ಭಾಗದ ಜನರ ಮಾತಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲೂ ಚಿನ್ನ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ 2019-20 ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ, ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ತ್ ಸರ್ವೆ
ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ. ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ, ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ. ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಹುಣ್ಣಿಮೆ ಪ್ರಯುಕ್ತ ಇದೇ ಪ್ರಥಮ ಬಾರಿಗೆ ಆರಂಭವಾದ ನಂದಿಗಿರಿ ಪ್ರದಕ್ಷಿಣೆಗೆ ಅಪಾರ ಜನಸ್ತೋಮ ಹರಿದು ಬಂದಿದ್ದು, ಸಾವಿರಾರು ಮಹಿಳೆಯರು, ಪುರುಷರು ಶಿವನಾಮ ಜಪಿಸುತ್ತಾ ಗಿರಿ ಪ್ರದಕ್ಷಿಣೆಗೆ ಹೆಜ್ಜೆ ಹಾಕಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಗಿರಿ ಪ್ರದಕ್ಷಿಣೆಗೆ ಚಾಲನೆ ನೀಡಿ ಸರ್ವರಿಗೂ ಒಳಿತಾಗಲೆಂದು ಅವರು ಸಹ ಗಿರಿ ಪ್ರದಕ್ಷಿಣೆಯಲ್ಲಿ ಹೆಜ್ಜೆ ಹಾಕಿದರು. ದಕ್ಷಿಣದ ಕಾಶಿ ಎಂದು ಖ್ಯಾತಿ ಪಡೆದಿರುವ ಭೋಗನಂದೀಶ್ವರ ದೇವಾಲಯ 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು, ಈ ದೇವಾಲಯದಲ್ಲಿ ಭೋಗನಂದೀಶ್ವರ, ಉಮಾಮಹೇಶ್ವರ, ಅರುಣಾಚಲೇಶ್ವರರಿದ್ದು, ನಂದಿಗಿರಿ ಮೇಲೆ ಯೋಗನಂದೀಶ್ವರ ಸ್ವಾಮಿ ನೆಲೆಸಿದ್ದು, ಸುಮಾರು 14 ಕಿಲೋಮೀಟರ್ ಬರುವ ಈ ಗಿರಿಯನ್ನು ತಮಿಳುನಾಡಿನ ಅರುಣಾಚಲೇಶ್ವರ ಮಾದರಿಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಕಲ್ಪ ತೊಟ್ಟಿದ್ದು, ಹಲವು ಧಾರ್ಮಿಕ ಸಂಸ್ಥೆಗಳು, ಭಜನಾ ಮಂಡಳಿಗಳು, ತಿರುಪತಿ ಪಾದಯಾತ್ರೆ ಸಮಿತಿ ಜೊತೆ ಚರ್ಚೆ ನಡೆಸಿ ಗಿರಿ ಪ್ರದಕ್ಷಿಣೆಗೆ ನಿನ್ನೆ ಸಂಜೆ 4:30ಕ್ಕೆ ಚಾಲನೆ ನೀಡಿದ್ದು, ಸಾವಿರಾರು ಜನ ತಂಡೋಪತಂಡವಾಗಿ ಜನರು ಆಗಮಿಸಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ಎಲ್ಲೂ ಸಾರ್ವಜನಿಕರಿಗೆ ಸಮಸ್ಯೆಯಾಗದ ರೀತಿ ಕುಡಿಯುವ ನೀರು, ಹಣ್ಣು, ಬೆಳಕಿನ ವ್ಯವಸ್ಥೆ, ಆಂಬ್ಯುಲೆನ್ಸ್, ಅರಣ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೊದಲ ಹುಣ್ಣಿಮೆಯ ಗಿರಿ ಪ್ರದಕ್ಷಿಣೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಇನ್ನು ನಂದಿಗಿರಿ ಪಂಚನದಿಗಳ ಉಗಮ ಸ್ಥಾನವಾಗಿದ್ದು, ಗಾಂಧೀಜಿಯವರು ಕಂಡಂತೆ ಆರೋಗ್ಯ ಧಾಮವೂ ಆಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹಾಲು ಸಹಕಾರ ಸಂಘಗಳ ಒಕ್ಕೂಟ 2026ನೇ ಸಾಲಿನ ಚುನಾವಣೆ ಮುಗಿದಿದೆ. ಇನ್ನೇನಿದ್ರೂ ಅಧ್ಯಕ್ಷರ ಆಯ್ಕೆ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ನಿರ್ದೇಶಕರ ಆಯ್ಕೆ ಚುನಾವಣೆ ಮುಗಿದ 15 ದಿನದೊಳಗೆ ಅಧ್ಯಕ್ಷರ ಆಯ್ಕೆ ನಡೆಸಬೇಕು. ಆ ನಿಟ್ಟಿನಲ್ಲಿ ಈಗ ಗೆದ್ದಿರುವ 13 ಜನರಲ್ಲಿ ಯಾರಿಗೆ ಅಧ್ಯಕ್ಷರಾಗುವ ಅದೃಷ್ಟ ಇದೆಯೋ ಗೊತ್ತಿಲ್ಲ. ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನಡೆಸುವ ಸ್ಪಷ್ಟ ಬಹುಮತ ಸಿಕ್ಕಿದ್ದು, ಸೀನಿಯರ್ ಪಟ್ಟಿಯಲ್ಲಿ 4 ಜನರಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿಗೆ ಸೂಚಿಸುತ್ತಾರೆ ಅನ್ನೋದರ ಮೇಲೆ ಮೊದಲ ಅಧ್ಯಕ್ಷರಾಗುವ ಅವಕಾಶ ಒದಗಿ ಬರಲಿದೆ. ಅದು ಚಿಂತಾಮಣಿನ, ಬಾಗೇಪಲ್ಲಿ ತಾಲೂಕು ಅಥವಾ ಚಿಕ್ಕಬಳ್ಳಾಪುರಕ ಎಂಬುದು ಕುತೂಹಲಕಾರಿ ಸಂಗತಿ. ಹೌದು, ಚಿಕ್ಕಬಳ್ಳಾಪುರ ಚೀಮಲ್ ಚುನಾವಣೆ ಸಣ್ಣ ಪುಟ್ಟ ಗೊಂದಲ ಗಲಾಟೆಗಳ ಮಧ್ಯೆ ಸುಸೂತ್ರವಾಗಿ ನಡೆದಿದೆ. ಇನ್ನೇನಿದ್ರೂ ಅಧ್ಯಕ್ಷರ ಆಯ್ಕೆ ಕಡೆ ಎಲ್ಲರ ಚಿತ್ತ ಮೂಡಿದೆ. ನಿನ್ನೆ ನಡೆದ ಚುನಾವಣೆಯಲ್ಲಿ ಗೆದ್ದು ಬೀಗಿದ 13 ನಿರ್ದೇಶಕರಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ, ಯಾರಿಗೆ ಚೀಮಲ್ ಮೊದಲ ಅಧ್ಯಕ್ಷ ಪಟ್ಟದ ಕಿರೀಟ ಸಿಗುತ್ತೆ ಅನ್ನೋದರತ್ತ ಇಡೀ ಜಿಲ್ಲೆಯ ಹಾಲು ಉತ್ಪಾದಕರತ್ತ ಚಿತ್ತ ನೆಟ್ಟಿದೆ. ನಿರ್ದೇಶಕರ ಆಯ್ಕೆ ಚುನಾವಣೆ ನಡೆದ 15 ದಿನದಲ್ಲಿ ಅಧ್ಯಕ್ಷರ ಆಯ್ಕೆ ನಡೆಯಬೇಕಾಗಿದ್ದು, ನಿನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನಡೆಸಲು ಸ್ಪಷ್ಟ ಬಹುಮತ ಸಿಕ್ಕಿದೆ. ಅದರಲ್ಲೂ ಯಾರಾದರೂ ಕೈ ಕೊಟ್ರೆ ಸರ್ಕಾರಿ ನಾಮಿನಿ 5 ಮತಗಳೇ ಅವರ ಕೈ ಹಿಡಿಯಲಿವೆ. ಇನ್ನು ಈ ಸದ್ಯ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವ ಚಿಂತಾಮಣಿ ಕಸಬಾ ನಿರ್ದೇಶಕ ಉಲವಾಡಿ ಅಶ್ವತ್ಥ ನಾರಾಯಣ ಬಾಬು, ಬಾಗೇಪಲ್ಲಿ ಕ್ಷೇತ್ರದ ಮಂಜುನಾಥ ರೆಡ್ಡಿ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಭರಣಿ ವೆಂಕಟೇಶ್ ಮುಂಚೂಣಿಯಲ್ಲಿದ್ದಾರೆ. ಅವರ ಪೈಕಿ 3ಕ್ಕಿಂತ ಹೆಚ್ಚು ಬಾರಿ ಗೆಲುವು ಸಾಧಿಸಿ ಒಂದು ಕಡೆ ಬಾಗೇಪಲ್ಲಿ ಶಾಸಕರು, ಮತ್ತೊಂದು ಕಡೆ ಚಿಂತಾಮಣಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲದ ಅಭ್ಯರ್ಥಿಗಳಾಗಿರುವ ಉಲವಾಡಿ ಅಶ್ವತ್ಥ ನಾರಾಯಣ ಬಾಬು ಹಾಗೂ ಬಾಗೇಪಲ್ಲಿ ಮಂಜುನಾಥ ರೆಡ್ಡಿ ಅಧ್ಯಕ್ಷ ಗಾದಿಯ ಪ್ರಬಲ ಆಕಾಂಕ್ಷಿಗಳಾಗುವ ಸಾಧ್ಯತೆಯೇ ಹೆಚ್ಚಾಗಿರುವುದರಿಂದ ಯಾರು ಯಾರಿಗೆ ಸ್ಪರ್ಧೆಗಳಾಗುತ್ತಾರೆ ಅನ್ನೋದು ಭಾರಿ ಆಸಕ್ತಕರ ಸಂಗತಿಯಾಗಿದೆ. ಅಂತಿಮವಾಗಿ ಜಿಲ್ಲೆಯ ರಾಜಕೀಯ ಬಲಾಬಲ ಯಾರನ್ನ ಅಧ್ಯಕ್ಷರನ್ನಾಗಿಸುತ್ತೆ ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್
ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಗೂ ಸಿನಿಮಾಗಳಿಗೂ ನಂಟಿತ್ತು. ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಗೆ ಸಿನಿಮಾಗಳು ಕೊಡುಗೆ ನೀಡಿವೆ. ಸಿನಿಮಾಗೆ ಬರೆಯುತ್ತಿದ್ದ ಕಥೆಗಳಿಗೂ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧಗಳಿದ್ದವು. ಅವೆಲ್ಲ 20 ವರ್ಷಗಳ ಹಿಂದೆ. ಈಗ ಬರುತ್ತಿರುವ ಯಾವುದೇ ಸಿನಿಮಾಗಳಿಂದ ಕನ್ನಡ ಅಭಿವೃದ್ಧಿ ಮಾಡುವುದರಲ್ಲಿ ಅಷ್ಟೋ ಇಷ್ಟೋ ಇರೋ ಕನ್ನಡವನ್ನು ಮರೆತು ಹೋಗುವಂತ ಸಿನಿಮಾಗಳನ್ನು ನೋಡುವ ಪರಿಸ್ಥಿತಿ ಬಂದೊದಗಿದೆ ಎಂದು ಹಿರಿಯ ನಟ ರಾಮಕೃಷ್ಣ ಆಧುನಿಕ ಸಿನಿಮಾಗಳ ಬಗ್ಗೆ ಬೇಸರವನ್ನು ಹೊರಹಾಕಿದರು. ನಾನು ಕೇಳಿದ್ದೇನೆ, ಕನ್ನಡ ಚಿತ್ರರಂಗ ಅಂದರೆ ಕನ್ನಡ ಸಾಹಿತ್ಯವನ್ನು ನಿಕೃಷ್ಟತನದಿಂದ ನೋಡಿದಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಬೇಕು ಅಷ್ಟೇ ಮುಖ್ಯ, ಬಹಳ ಅರ್ಥಪೂರ್ಣವಾದ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಾಗೇಪಲ್ಲಿ ಆದರ್ಶ ಶಾಲೆ ಶಿಕ್ಷಕಿ ರಚಿಸಿದ ಸಾಲು ದೀಪಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಿರಿಮಲ್ಲಿಗೆ ಸಾಹಿತ್ಯ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಬಿಡುಗಡೆಗೊಂಡ ಸಾಲು ದೀಪಗಳು ಪುಸ್ತಕ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಹಿರಿಯ ನಟ ರಾಮಕೃಷ್ಣ ಮಾತನಾಡಿ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 40 ವರ್ಷಗಳು ಕಳೆದಿವೆ. ನಾನು ಮೊದಲು ಗುಬ್ಬಿ ವೀರಣ್ಣ ಹಾಗೂ ಕಣಗಾಲ್ ಪುಟ್ಟಣ್ಣ ನಾಟಕ ಕಂಪನಿಗಳಲ್ಲಿ ಪಾತ್ರ ಮಾಡುತ್ತಿದ್ದೆ. ನನ್ನ ನಟನೆಯನ್ನ ನೋಡಿದ ಡಾಕ್ಟರ್ ರಾಜ್ಕುಮಾರ್ ನನ್ನನ್ನು ಬಬ್ರು ವಾಹನ ಸಿನಿಮಾಗೆ ಕರೆದು ನಟನೆಗೆ ಅವಕಾಶ ಮಾಡಿಕೊಟ್ಟಿದ್ರು. ಆಗಿನ ಸಿನಿಮಾ ಆಗಲಿ ನಾಟಕಗಳಾಗಲಿ ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಗೆ ಒತ್ತು ನೀಡುತ್ತಿದ್ದವು. ಈಗಿನ ಸಿನಿಮಾಗಳು ಬೇಸರ ತರಿಸುತ್ತವೆ ಎಂದರು. ಊಟ ಮಾಡ್ತಾ ಇದ್ದವನು 2 ವರ್ಷ 3 ವರ್ಷದಿಂದ ಅಲ್ಲಿ ನನಗೇನು ಪಾತ್ರಗಳು ಹೆಚ್ಚಿಗೆ ಕೊಡ್ತಿರ್ಲಿಲ್ಲ. ಚಿಕ್ಕ ಪಾತ್ರಗಳು ಕೊಡ್ತಿದ್ರು. ಗುಬ್ಬಿ ವೀರಣ್ಣವ್ರು ನನ್ನನ್ನು ನೋಡಿ ಸೇರಿಸ್ಕೊಂಡಿದ್ದು. ಗುಬ್ಬಿ ಕಂಪನಿ ಇದಾನಲ್ಲ ಈ ಹುಡುಗ ಅಂತ ಹೇಳಿ ರಾಜ್ಕುಮಾರ್ ನನ್ನನ್ನು ಬೊಬ್ಬರವಾದ ಕೃಷ್ಣನಿಗೆ ಮೇಕಪ್ ಹಾಕ್ಸಿದ್ರು. ಹಿಡಿದ ತ್ರಿವೇಣಿವರೆಗೂ ಇರಬಹುದು, ಅಥವಾ ಅನಗ್ರಹದಿಂದ ಹಿಡಿದು ಬೀಚಿ ಯಾರಾದರೂ ಇರಬಹುದು, ಅಥವಾ ಅವರೆಲ್ಲರ ಎರಕ ಹೋಯ್ದಂಥ ಪುಟ್ಟಣ ಕಣಗಾಲ ಹುಣಸೂರು ಕೃಷ್ಣಮೂರ್ತಿ ಅಂತ ಮಾನ್ಯಗಳಿರ್ಬೋದು. ಅಂಥವರ ನಿರ್ದೇಶನದಲ್ಲಿ ಅವರು ಕೊಟ್ಟ ಸಾಲುಗಳನ್ನು ಪದೇ ತಪ್ಪು ಮಾಡಿ 5-6 ಟೇಕ್ ತಗೊಂಡು ಕೆನ್ನೆಗೆ ಏಟು ತಿಂದ್ಕೊಂಡು ಕೊನೆಗೆ ಚಿತ್ರದಲ್ಲಿ ಅವರು ಒಪ್ಪಿಸ್ಕೊಂಡು 40 ವರ್ಷ ತಳೆದಂಥವ್ರು ನನ್ನ ಗಾಡಿ. ಇನ್ನು ಸಾಲು ದೀಪಗಳು ಕೃತಿ ರಚಿಸಿ ಬಿಡುಗಡೆಗೆ ಕಾರಣರಾದ ಆದರ್ಶ ಶಾಲೆಯ ಶಿಕ್ಷಕಿ BM ಪ್ರಮೀಳಾ ಮಹಾದೇವ್ ಮಾತನಾಡಿ, ನಾನು ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರೂ ನನಗೆ ಮೊದಲಿನಿಂದಲೂ ಸಾಹಿತ್ಯ ಅಭ್ಯಾಸದ ಕಡೆಗೆ ಮನವಿತ್ತು. ನಾನು ರಚಿಸಿದ ಸಾಲು ದೀಪಗಳು, ಅದಕ್ಕೂ ಮೊದಲು ರಚಿಸಿದ ಸಿರಿಮಲ್ಲಿಗೆ ಪುಸ್ತಕ ಬಿಡುಗಡೆಗೆ ಸಾಹಿತ್ಯ ಪರಿಷತ್ ನನ್ನ ಅಪಾರ ಬೆಂಬಲಿಗರು ಪುಸ್ತಕ ಓದಿ ನನ್ನನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ನನ್ನ ಈ 2ನೇ ಪುಸ್ತಕ ನನ್ನ ತಾಯಿ ಮತ್ತು ಅಜ್ಜಿಗೆ ಅರ್ಪಿಸುತ್ತೇನೆ. ಹೀಗೆಯೇ ನನ್ನೊಟ್ಟಿಗೆ ನಿಂತು ನನ್ನಲ್ಲಿನ ಸರಿ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಿ ಎಂದು ಭಾವುಕರಾದರು. ವೃತ್ತಿಯಿಂದ ನಾನು ವಿಜ್ಞಾನ ಶಿಕ್ಷಕಿಯಾದರೂ ಕನ್ನಡ ಸಾಹಿತ್ಯ ನನಗೆ ತುಂಬಾ ಅಚ್ಚುಮೆಚ್ಚು. ನಾನು ತುಂಬಾ ಚಿಕ್ಕಂದಿನಿಂದಲೂ ಸಾಹಿತ್ಯ ಮತ್ತು ಸಂಗೀತದ ಒಂದು ಒಡನಾಡಿಯಾಗಿ ನನ್ನ ರಕ್ತದ ಕಣಕಣಗಳಲ್ಲಿ ಅದನ್ನ ಮೈಗೂಡಿಸಿಕೊಂಡು ಬಂದಿದ್ದರ ಫಲವಾಗಿ ನಾನಿವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲನೇದಾಗಿ ನನ್ನ ಈ ಬಾಳಿಗೆ ನನಗೆ ಒಂದು ಉಸಿರನ್ನು ಮತ್ತು ಹೆಸರನ್ನು ತಂದುಕೊಟ್ಟಂತಹ ನನ್ನ ತಾಯಿ ವೆಂಕಮ್ಮ ಅವರಿಗೂ ಹಾಗೂ ನನ್ನ ಇಡೀ ಜೀವಮಾನಕ್ಕೆ ಒಂದು ಬೆನ್ನೆಲುಬಾಗಿ ನನಗೊಂದು ದಿಗ್ದೆಸೆಯನ್ನು ತೋರಿಸಿದಂತಹ ನನ್ನ ಅಜ್ಜಿ ಸೀತಮ್ಮನವರಿಗೂ ಮೊದಲಾದಿಯಾಗಿ ವಂದಿಸುತ್ತಾ ಬಾಗೇಪಲ್ಲಿ ಕಲಾ ಶಿಕ್ಷಕಿ ಕೀರ್ತಿ ಬಸಪ್ಪ ಲಗಲಿ ಇವರಿಂದ ಭಾರತ ನಾಟ್ಯ ನಡೆಯಿತು. ಇದೇ ವೇದಿಕೆಯಲ್ಲಿ ಜಿಲ್ಲೆಯ ಹಲವು ಉದಯೋನ್ಮುಖ ಕವಿಗಳಿಂದ ಕವನ ವಚನ ನಡೆಯಿತು. ವೇದಿಕೆಯಲ್ಲಿ ಬಾನುಲಿ ಮತ್ತು ದೂರದರ್ಶನ ಪ್ರಸಾರದ KT ಕೃಷ್ಣಕಾಂತ್, BGS ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ, ಕವನಗಳ ರಚನಾಕಾರ ಜಯದೇವ್,
ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ, ಮಹಿಳಾ ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಯ್ಯ, ಎಳುವಳ್ಳಿ ಸೊನ್ನೇಗೌಡ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗಾಂಧಿ ಕನಸು ನನಸು ಆಗುವ ರೀತಿಯಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದು, ಕೆರೆ ಹೇರಿ ಅಭಿವೃದ್ಧಿ, ಅಂಗನವಾಡಿ ಕೇಂದ್ರ, ಬಸ್ ನಿಲ್ದಾಣ, ಅರಣ್ಯೀಕರಣ, ಮೂಲಭೂತ ಸೌಕರ್ಯಗಳನ್ನು ಉತ್ತಮವಾಗಿ ಮಾಡಿದ್ದು, ಇದೇ ಮಾದರಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಗಳು ಆಗಬೇಕೆಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿಯ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ, ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ಕನಸು ನನಸು ಆಗುವ ರೀತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದೆ. ಜಾಲಿಗೆ ಗ್ರಾಮದ ಕೆರೆಯ ಏರಿ ಅಭಿವೃದ್ಧಿ ಮತ್ತು ಜಿಮ್ ಪರಿಕರಗಳ ಅಳವಡಿಕೆ ಸೇರಿದಂತೆ ಬೆಳಕಿನ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಅನುದಾನ ಮತ್ತು ಸಿಎಸ್ಆರ್ ಅನುದಾನದ ಅಡಿ ಅಭಿವೃದ್ಧಿಪಡಿಸಲಾಗಿದೆ. ತಿಂಡ್ಲು ಸರ್ಕಲ್ನಲ್ಲಿ ಬಹುಬೇಡಿಕೆಯ ಬಸ್ ತಂಗುದಾಣವನ್ನು ಪಂಚಾಯಿತಿ ಅನುದಾನದಲ್ಲಿ ಅಭಿವೃದ್ಧಿ, ಪಿಡಬ್ಲ್ಯೂಡಿ ಅನುದಾನ 2.5 ಕೋಟಿ ರು ವೆಚ್ಚದಲ್ಲಿ ಬೆಟ್ಟೇನಹಳ್ಳಿಯ ಕೆರೆ ಏರಿ ಅಭಿವೃದ್ಧಿ, ಬೆಟ್ಟೇನಹಳ್ಳಿ ಅಂಗನವಾಡಿ ಕೇಂದ್ರದ ಅಭಿವೃದ್ಧಿ ಮತ್ತು ಸಮಾಜ ಸೇವಕ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ವೈಯಕ್ತಿಕ ವೆಚ್ಚದಲ್ಲಿ ಬೆಟ್ಟೇನಹಳ್ಳಿ ನೂತನ ಬಸ್ ತಂಗುದಾಣವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆನಂದ್ ಕುಮಾರ್ ಎಸ್ಎಂ, ಸದಸ್ಯರಾದ ಮಹೇಶ್ ಕುಮಾರ್, ಎಚ್ ಬಾಲಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ರಾಧಮ್ಮ, ಇಒ ಶ್ರೀನಾಥ್ ಗೌಡ, ತಹಸೀಲ್ದಾರ್ ಅನಿಲ್, ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಆರ್ ನಾಗೇಶ್, ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್ ವಿ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಇದ್ದರು. ಇನ್ನು ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆವತಿ ಗ್ರಾಮದಲ್ಲಿ 22 ಲಕ್ಷ ವೆಚ್ಚದ ಘನ ತ್ಯಾಜ್ಯ ವಿಲೇವಾರಿ ಘಟಕ, 15 ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ, 5 ಲಕ್ಷ ರು ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ, 7.5 ಲಕ್ಷ ವೆಚ್ಚದ ಮುಖ್ಯ ದ್ವಾರಗಳ ಕಮಾನು ನಾಮಫಲಕ, ಜನತಾ ಕಾಲೋನಿ ಗ್ರಾಮದಲ್ಲಿ 15 ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ ಹಾಗೂ 5 ಲಕ್ಷ ವೆಚ್ಚದ ಕುಡಿಯುವ ನೀರಿನ ಘಟಕ, ಅತ್ತಿಬೆಲೆ ಗ್ರಾಮದಲ್ಲಿ 4 ಲಕ್ಷ ವೆಚ್ಚದ ಐಮಾಸ್ಟ್ ದೀಪ, ವೆಂಕಟಗಿರಿ ಕೋಟೆ ಸಿಂಗವರ ಗ್ರಾಮದಲ್ಲಿ 13 ಲಕ್ಷದ ವೆಚ್ಚದ ಅಂಗನವಾಡಿ ಕೇಂದ್ರ, ಒಟ್ಟು 86.5 ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗಳನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಶೀಘ್ರದಲ್ಲಿಯೇ ಎತ್ತಿನ ಹೊಳೆ ನೀರು ಹರಿಯಲಿದೆ. ಈಗಾಗಲೇ ಸಿಎಂ, ಡಿಸಿಎಂ ಅವರನ್ನು ಕರೆಸಿ ಕುಂದಾಣದ ಬಳಿ ಕೆಲಸ ಪ್ರಾರಂಭಿಸಲು ಏರ್ಪಾಟು ಮಾಡಿಕೊಳ್ಳಲಾಗಿದೆ. ಈ ಭಾಗದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿದೆ. ನಮ್ಮ ಜೀವನವೆಲ್ಲವೂ ಹೈನು, ದ್ರಾಕ್ಷಿ, ರೇಷ್ಮೆಗಳಲ್ಲಿ ಕಳೆದಿದ್ದೇವೆ. ಈ ಭಾಗದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಲಾಗಿದೆ. ಎಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತೇನೆ ಎಂದರು. ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀವಿ. ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಯನ್ನು ಕರೆಸಿ ಕೆಲಸ ಪ್ರಾರಂಭವನ್ನು ನಾವು ಕುಂದಾಣದ ಹತ್ರ ಮಾಡುವಂಥ ಏರ್ಪಾಡು ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲ ಈ ಭಾಗದ ಜನರಿಗೆಲ್ರಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಯಾಕಂದರೆ ನೀರು ತೀರಾ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಜೀವನ ಎಲ್ಲ ಹಾಲು ಕರೆಯ ಹಸುಗಳ ಮೇಲೆ ಡಿಪೆಂಡ್ ಆಗಿದೆ ಮತ್ತು ರೇಷ್ಮೆ, ದ್ರಾಕ್ಷಿ ಇದಕ್ಕೆ ಪ್ರೋತ್ಸಾಹಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಅತ್ಯುತ್ತಮವಾದ ಕೆಲಸ ಮಾಡಿದ್ದೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದೆ ಎಲ್ಲರೂ ಗೆದ್ದು ಬರಬೇಕಂತ ಹಾರೈಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು, ಬಯಪ್ಪ ನಿರ್ದೇಶಕ ಪ್ರಸನ್ನಕುಮಾರ್, ಬಿದಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗೇಗೌಡ, ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಚುನಾಯಿತ ಜನಪ್ರತಿನಿಧಿಗಳು, ಊರಿನ ಗ್ರಾಮಸ್ಥರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಿನ್ನೆ ನಡೆದ ಚೀಮೂಲ್ ನಿರ್ದೇಶಕರ ಆಯ್ಕೆ ಚುನಾವಣೆ ಹಲವಾರು ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ತಮ್ಮ ಅಭ್ಯರ್ಥಿಗಳ ಪರ ವೋಟಿಂಗ್ ಮಾಡಲು ದೂರದ ಪ್ರವಾಸ ಮುಗಿಸಿ ನೇರವಾಗಿ ಮತಗಟ್ಟೆ ಬಳಿ ಬಂದ್ರೆ ಅಲ್ಲಿಯೂ ನಮ್ಮ ವೋಟರ್ಸ್ನ ಮತ್ತೊಬ್ಬ ಐಜಾಕ್ ಮಾಡಿಬಿಟ್ರೆ ಏನ್ ಮಾಡೋದು ಅಂತ ಅವರ ಬೆಂಬಲಿಗರು ಬಸ್ಸುಗಳಿಗೆ ಅಡ್ಡಲಾಗಿ ನಿಂತು ಸರ್ಪಗಾವಲಿನಲ್ಲಿ ಮತದಾರರನ್ನ ಕರೆದೊಯ್ಯುತ್ತಿದ್ರು. ಕಂತೆ ಹಣ ಇತರರ ಕೈಗೆ ಪರಬಾರೆ ಆಗುತ್ತಿದ್ರು. ನೋಡುಗರಿಗೆ ಆಶ್ಚರ್ಯ ಹುಟ್ಟಿಸಿತ್ತು.
ಮತ್ತೊಂದು ಕಡೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಳಪಡುವ ಶಿಡ್ಲಘಟ್ಟ ತಾಲೂಕು ಈ ತಿಮ್ಮಸಂದ್ರ ಪಂಚಾಯಿತಿ ಪಾಲೇರಪಲ್ಲಿ ಎಂಪಿಸಿಎಸ್ ಪ್ರತಿನಿಧಿ ಆಯ್ಕೆ ಪತ್ರವನ್ನೇ ನಾಪತ್ತೆ ಮಾಡಿ ವೋಟ್ ಹಾಕೋದಕ್ಕೆ ಅವಕಾಶ ಸಿಗದಂತೆ ಘಟನೆ ನಡೆದು ಹೋಗಿದೆ. ಹೌದು, ನಿನ್ನೆ ನಡೆದ ಚೀಮೂಲ್ ಚುನಾವಣೆ ಹಲವಾರು ವಿಭಿನ್ನ ಚಟುವಟಿಕೆಗಳಿಗೆ ಕಾರಣವಾಗಿತ್ತು. ಮುಖ್ಯವಾಗಿ ಅಭ್ಯರ್ಥಿಗಳು ವೋಟರ್ಗಳಾಗಿರುವ ಪ್ರತಿನಿಧಿಗಳನ್ನು ಹಿಡಿದಿಟ್ಟುಕೊಂಡು ತಮಗೆ ಮತ ಹಾಕಿಸಿಕೊಳ್ಳಬೇಕೆಂಬ ತವಕದಲ್ಲಿ ಅವರನ್ನ ಪ್ರವಾಸಕ್ಕೆ ಕಳಿಸಿ ಅಲ್ಲಿಂದಲೇ ನೇರವಾಗಿ ಮತಗಟ್ಟೆ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಒಳಗಡೆ ಹೋಗುವವರೆಗೂ ಅವರ ಬೆಂಬಲಿಗರು ಸರ್ಪಗಾವಲಿನ ರಕ್ಷಣೆ ನೀಡುತ್ತಿದ್ದು ಅವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿತ್ತು. ವಾಹನಗಳ ನಿಯಂತ್ರಣ, ಸಾರ್ವಜನಿಕರ ಒತ್ತಡ ನಿಯಂತ್ರಿಸಲು ಪೊಲೀಸರು ಆಗಾಗ ಜನರಿಗೆ ತನ್ನ ಲಾಠಿ ರುಚಿ ತೋರಿಸಿ ಚದುರಿಸುವ ಕೆಲಸ ಮಾಡಿದರು. ಏನನ್ನೇ ಆಗಿದೆ ಹೇಳಿ. ಬಾಗೇಪಲ್ಲಿ ಕ್ಯಾಂಡಿಡೇಟ್ ಮಂಜುನಾಥ್ ರೆಡ್ಡಿ ಅನ್ನೋರು ಸೊಸೈಟಿ ಡೆಲಿಗೇಟ್ ಫಾರ್ಮ್ಗಳನ್ನ ಕಳ್ತನ ಮಾಡಿದ್ದಾರೆ. ಸರ್, ಏನ್ ಅನ್ಯಾಯ ಆಗಿದೆ? ಈ ಮಧ್ಯೆ ಪ್ರತಿನಿಧಿಗಳನ್ನ ಮತದಾನ ಕೇಂದ್ರಕ್ಕೆ ಒಳಗಡೆ ಬಿಡಬೇಕಾದ್ರೆ ಅವರ ಬಳಿ ಪ್ರತಿನಿಧಿ ಆಯ್ಕೆ ಪತ್ರ ಹಾಗೂ ಆಧಾರ್ ಕಾರ್ಡ್ ಬಿಟ್ಟು ಬೇರೇನೂ ಇರಬಾರದು ಎಂದು ಪೊಲೀಸ್ ಕಟ್ಟಪ್ಪಣೆ ಮಾಡಿದ್ರಿಂದ ತಮ್ಮ ಜೇಬು, ಪರ್ಸ್ಗಳಲ್ಲಿ ಇದ್ದ ಕಂತೆ ಹಣ, ಮೊಬೈಲು ಬೇರೆಯವರ ಕೈಗೆ ತೆಗೆದುಕೊಡುತ್ತಿದ್ದು ಸೋಜಿಗ ಎನಿಸಿತ್ತು. ಇಷ್ಟು ಹಣ ಎಲ್ಲಿಂದ ಇವರಿಗೆ ಬಂತು ಎಂಬ ಆಶ್ಚರ್ಯವೂ ಮೂಡಿಸಿತ್ತು. ಮತ್ತೊಂದು ವಿಚಿತ್ರ ಘಟನೆ ನಿಮಗೆ ಹೇಳಲೇಬೇಕು. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರುವ ಶಿಡ್ಲಘಟ್ಟ ತಾಲೂಕು ಈ ತಿಮ್ಮಸಂದ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಾಲೇಪರಹಳ್ಳಿ ಹಾಲು ಉತ್ಪಾದಕರ ಸಂಘದ ಪ್ರತಿನಿಧಿ ಆಯ್ಕೆ ಫಾರ್ಮ್ ಅನ್ನೇ ಆ ಡೈರಿ ಕಾರ್ಯದರ್ಶಿ ನಾಪತ್ತೆ ಮಾಡಿಬಿಟ್ಟಿದ್ದಾನೆ. ಮತಗಟ್ಟೆ ಕೇಂದ್ರದ ಹತ್ತಿರ ತಂದು ಕೊಡುವುದಾಗಿ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬಿಟ್ಟಿದ್ದ. ಹೇಗೋ ಅವನನ್ನ ಹುಡುಕಿ ಆಯ್ಕೆ ಪತ್ರ ಕೇಳಿದ್ರೆ ನನ್ನ ಹತ್ರ ಇಲ್ಲ, ನಾನು ಶಿಬಿರ ಕಚೇರಿಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ ಎಂದು ಮತ್ತೊಂದು ನಾಟಕ ಆಡತೊಡಗಿದ್ದ. ಅಲ್ಲಿಗೆ ಬಂದಿದ್ದ ಡೆಲಿಗೇಟ್ ಮಾತ್ರ ಏಜೆಂಟ್ ಬ್ಯಾಡ್ಜ್ ಹಾಕೊಂಡು ಪೊಲೀಸರ ಬಳಿ ಪರಿಪರಿಯಾಗಿ ಬೇಡಿಕೊಂಡ್ರು. ಅವರು ಜಪ್ಪಯ್ಯ ಅಂದ್ರೂ ಒಳಗಡೆ ಬಿಟ್ಟಿಲ್ಲ. ಈ ತಿಮ್ಮಸಂದ್ರ ಮುಖಂಡ ಬೈರಾರೆಡ್ಡಿ, ಶಿವಾರೆಡ್ಡಿ ಕೆಲವು ಮುಖಂಡರೊಂದಿಗೆ ನ್ಯಾಯಕ್ಕಾಗಿ ಮತಗಟ್ಟೆ ಮುಂದೆಯೇ ಧರಣಿ ಕುಳಿತು ಗಲಾಟೆಗೆ ಮುಂದಾದ ಪ್ರಸಂಗವೂ ನಡೆಯಿತು. ಏನೇ ಮಾಡಿದ್ರು ಪೊಲೀಸರು ಕೇರ್ ಮಾಡದ ಕಾರಣ ವೋಟರ್ ಕೊನೆಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ಸಾಗಬೇಕಾಯಿತು. ಏನನ್ನೇ ಆಗಿದೆ ಹೇಳಿ. ಬಾಗೇಪಲ್ಲಿ ಕ್ಯಾಂಡಿಡೇಟ್ ಮಂಜುನಾಥ್ ರೆಡ್ಡಿ ಅನ್ನೋರು ಸೊಸೈಟಿ ಡೆಲಿಗೇಟ್ ಫಾರ್ಮ್ಗಳನ್ನ ಕಳ್ತನ ಮಾಡಿದ್ದಾರೆ. 15 ವರ್ಷದಿಂದ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋನು, ಈತನ ಕಾನೂನು ಗೊತ್ತಿದೆ. ಇವತ್ತು ಡೆಲಿಗೇಟ್ ಫಾರಂ ಕಳ್ತನ ಮಾಡಿ ಇವ್ರು ಗೆಲ್ಲಕ್ಕೆ ಸರ್ಕಾರವನ್ನು ಉಪಯೋಗಿಸ್ಕೊಂಡು, ಆಮೇಲೆ ಅಲ್ಲಿ ಶಾಸಕರಿದ್ದಾರೆ, ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಇವ್ರು ಗೆಲ್ಲಕ್ಕೆ ಶುರು ಮಾಡಿದ್ದಾರೆ. ಇದು ತುಂಬಾ ಅನ್ಯಾಯ ಆಗಿದೆ. ನಮಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. 2008ರಿಂದ ಕೆಲಸಕ್ಕೆ ಹೋಗಿದ್ದೀನಿ. ಅದು ಇನ್ನೂ ಸೆಕ್ರೆಟರಿ ಆಡಿಟ್ ಯಾವುದು ಮಾಡಿಸಿಲ್ಲ. ಆದ್ರಿಂದ ನಮ್ದು ಡೆಲಿಗೇಟ್ ಬರ್ತಾ ಇಲ್ಲ ಸರ್, ಎಲಿಜಿಬಲ್ ಬರ್ತಾ ಇಲ್ಲ. ನಾನು ಇರಲಿಲ್ಲ, ನಾನು ಹಿಂದೆ ಬೈರೆಡ್ಡಿ ಅಂತ ಇವರಿದ್ರು, ಇವರು ಯಾವುದೇ ಆಡಿಟ್ ಮಾಡಿಸಿಲ್ಲ. ಇವರಿಗಿಂತ ಮೊದಲು ಬೈರೆಡ್ಡಿ ಪೆಂಡಿಂಗ್ ಇತ್ತು. ಅಲ್ಲಿವರೆಗೂ ನಮ್ಗೆ ಡೆಲಿಗೇಟ್ ಬರ್ತಾ ಇಲ್ಲ, ಎಲಿಜಿಬಲ್ ಬರ್ತಾ ಇಲ್ಲ. ನಾವು ಮೊನ್ನೆ ಇಮಿಡಿಯೇಟ್ ಆಗಿ ನಾವು ಮಾಡಿಸಿದ್ದೀವಿ, ಡೆಲಿಗೇಟ್ ಬಂದಿದೆ, ನಮ್ದು ಎಲಿಜಿಬಲ್ ಬಂದಿದೆ. ಅದು ನಮ್ಮ ಪ್ರಾಬ್ಲಮ್ ತುಂಬ ನೋವಾಗ್ತಾ ಇದೆ. ಆಫೀಸಲ್ಲಿ ಕೊಡೋಕ್ಕೆ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟಿದ್ದೀವಿ, ಅದಕ್ಕೆ ನಾವು ಡೆಲಿಗೇಟ್ ನೀವೇನಾ? ಆಫೀಸಲ್ಲಿ ಮಿಸ್ ಆಗುತ್ತೆ ಅಂತ ಆಫೀಸಲ್ಲಿ ಕೊಟ್ಟಿದ್ದೀವಿ. ಕ್ಯಾಂಪ್ ಆಫೀಸಲ್ಲಿ ಕೊಟ್ಟಿದ್ಯಾ? ಆಫೀಸಲ್ಲಿ ಕೊಟ್ಟಿದ್ದೀವಿ ಸರ್. ಆಫೀಸ್ ಹತ್ರ ಮತ್ತೆ ಅವ್ರು ಬಂದಿದ್ದಾರೆ, ನಮ್ಮ ಡೈರೆಕ್ಟರ್ ಅವ್ರ ಹೆಸರಲ್ಲಿ ಆಫೀಸ್ ಮಂಜುನಾಥ್ ರೆಡ್ಡಿ ಕ್ಯಾಂಡಿಡೇಟ್ ಆ ಥರ ಹೇಳಿ. ಆಫೀಸಲ್ಲಿ ಕೊಡಕ್ಕೆ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟಿದ್ದೀವಿ, ಅದಕ್ಕೆ ನಾವು ಡೆಲಿಗೇಟ್ ನೀವೇನಾ? ಆಫೀಸಲ್ಲಿ ಮಿಸ್ ಆಗುತ್ತೆ ಅಂತ ಆಫೀಸಲ್ಲಿ ಕೊಟ್ಟಿದ್ದೀವಿ. ಕ್ಯಾಂಪ್ ಆಫೀಸಲ್ಲಿ ಕೊಟ್ಟಿದ್ಯಾ? ಆಫೀಸಲ್ಲಿ ಕೊಟ್ಟಿದ್ದೀವಿ ಸರ್. ಆಫೀಸ್ ಹತ್ರ ಮತ್ತೆ ಅವ್ರು ಬಂದಿದ್ದಾರೆ, ನಮ್ಮ ಡೈರೆಕ್ಟರ್ ಅವ್ರ ಹೆಸರಲ್ಲಿ ಆಫೀಸ್ ಮಂಜುನಾಥ್ ರೆಡ್ಡಿ ಕ್ಯಾಂಡಿಡೇಟ್ ಆ ಥರ ಹೇಳಿ. ಇನ್ನು ನಿನ್ನೆ ನಡೆದ ಚುನಾವಣೆಯಲ್ಲಿ 13 ಅಭ್ಯರ್ಥಿಗಳ ಗೆಲುವಿನಲ್ಲಿ
75ಕ್ಕೆ 70 ಮತ ಪಡೆದು ಅತಿ ಹೆಚ್ಚು ಬಹುಮತಗಳಿಂದ ಚಿಂತಾಮಣಿ ಕ್ಷೇತ್ರದ ಉಲವಾಡಿ ಅಶ್ವತ್ಥ ನಾರಾಯಣ ಬಾಬು ಗೆದ್ದು ಬೀಗಿದ್ದಾರೆ. ಮಂಚೇನಹಳ್ಳಿ ಕ್ಷೇತ್ರದ ನಾಗರಾಜು ಎಂ ಎಂಬುವರು 72 ಮತಗಳಿಗೆ ಕೇವಲ 2 ಮತ ಮಾತ್ರ ಪಡೆದು ಅತ್ಯಂತ ಹೀನಾಯ ಸೋಲನುಭವಿಸಿದ್ದಾರೆ. ಚಲಾವಣೆಗೆ ಅವಕಾಶವಿದ್ದ 952 ಮತಗಳ ಪೈಕಿ 951 ಮತಗಳು ಚಲಾವಣೆಯಾಗಿದ್ದರೂ ಅವುಗಳ ಪೈಕಿ 8 ಮತಗಳು ಅಸಿಂಧುವಾಗಿದ್ದವು ಎಂಬುದು ಗಮನಾರ್ಹವಾಗಿತ್ತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಕ್ಷಣ ವ್ಯವಸ್ಥೆ ಇವತ್ತಿನ ಶೈಕ್ಷಣಿಕ ಶಿಕ್ಷಣ ಪಠ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಅಲ್ಲಿ ಆಗುತ್ತಿರುವ ವೈಫಲ್ಯಗಳಿಗೆ ಮೂಲ ಕಾರಣಗಳನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು. ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಆದಿಮ ಸಾಂಸ್ಕೃತಿಕ ಕೇಂದ್ರ, ಕೋಲಾರ ಇವರ ಸಹಯೋಗದಲ್ಲಿ ನೆಲಪಠ್ಯಗಳ ರಚನಾ ಕಮ್ಮಟ ಕಾರ್ಯಾಗಾರ ಹಾಗೂ ಹುಣ್ಣಿಮೆ ಹಾಡು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಚಾಲನೆ ನೀಡಿ ಮಾತನಾಡಿ, ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಆದಿವಾಸಿ ಅಲೆಮಾರಿಗಳು ಇದ್ದಾರೆ. ಅವರ ಜೀವನ ಶೈಲಿ ಗಮನಿಸಬೇಕಾಗಿದೆ. ನೆಲಪಠ್ಯವನ್ನು ಒಂದು ಪಠ್ಯದ ರೂಪದಲ್ಲಿ ಅಷ್ಟೇ ತರುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಮ್ಮ ದೇಶದಲ್ಲಿನ ಶಿಕ್ಷಣ ನೀತಿಗಳನ್ನು ಕೂಡ ನಾವು ಗಮನಿಸಿ ರಂಗ ಶಿಕ್ಷಣಕ್ಕೆ ಬೇಕಾದ ಪಠ್ಯಗಳನ್ನು ರಚನೆಗೊಳ್ಳುವುದು ಆಗಬೇಕಿದೆ ಎಂದರು. ಇದಕ್ಕೂ ಮೊದಲು ವಿದ್ಯಾರ್ಥಿಗಳಿಂದ ಆಕರ್ಷಕ ನೃತ್ಯಗಳು ಪ್ರದರ್ಶನಗೊಂಡವು. ಇಂದು ಆದಿಮ ಕೇಂದ್ರದಲ್ಲಿ ನೆಲದ ಪಠ್ಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಆದಿಮ ಟ್ರಸ್ಟಿ ಪದ್ಮಾಲಯ ನಾಗರಾಜ್, ಆದಿಮ ಅಧ್ಯಕ್ಷ ಎನ್ ಮುನಿಸ್ವಾಮಿ, ಆದಿಮ ಉಪಾಧ್ಯಕ್ಷ ಮಾರ್ಕೊಂಡೆಯ, ಆದಿಮ ಆಡಳಿತಾಧಿಕಾರಿ ರಮೇಶ್ ಅಗ್ರಹಾರ, ನಾವೆಂಕೆ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ದೀವಿ. ಗೌರಿಬಿದನೂರು ನಗರದಲ್ಲಿ ನಿವೇಶನ ರಹಿತರಿಗೆ ಶೀಘ್ರದಲ್ಲೇ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ಅಧಿಕಾರಿಗಳು ಮತ್ತು ಆಶ್ರಯ ಕಮಿಟಿ ಸದಸ್ಯರು ಅರ್ಜಿದಾರರ ಸಂಪೂರ್ಣ ವಿವರವನ್ನು ತೆಗೆದುಕೊಂಡು ತೀರಾ ಬಡವರಿದ್ದಲ್ಲಿ ಅಂತಹವರಿಗೆ ನಿವೇಶನ ಮಂಜೂರು ಮಾಡಬೇಕು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಆಶ್ರಯ ಕಮಿಟಿ ಸಭೆಯನ್ನು ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ನಗರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನ ನಿವೇಶನಗಳು ಇಲ್ಲವೆಂದು ಕೇಳಿಬರುತ್ತಿದೆ. ಅವರಿಗೆ ನಿವೇಶನಗಳನ್ನು ಕೊಡಬೇಕೆಂದು ನಿರ್ಧರಿಸಿದ್ದು, ನಗರದಲ್ಲಿ 4 ಕಿಲೋಮೀಟರ್ ದೂರದಲ್ಲಿರುವ ಸಾಗನಹಳ್ಳಿಯಲ್ಲಿ 20 ಎಕರೆ ಪ್ರದೇಶದಲ್ಲಿ ಅಚ್ಚುಕಟ್ಟಾದ ಸೈಟ್ಗಳನ್ನು ನಿರ್ಮಾಣ ಮಾಡಿ 90ರಷ್ಟು ಜನರಿಗೆ ಸೈಟ್ಗಳನ್ನು ಆ ಜಾಗದಲ್ಲಿ ಕೊಡಬೇಕು. ಆಶ್ರಯ ಕಮಿಟಿ ಸದಸ್ಯರ ಸಹಕಾರವನ್ನು ಅಧಿಕಾರಿಗಳು ತೆಗೆದುಕೊಂಡು ಯಾರನ್ನ ಗುರುತಿಸುತ್ತಾರೆ ಮತ್ತು ಅದಕ್ಕೆ ಹಕ್ಕುಬದ್ಧರಾಗಿರುತ್ತಾರೆ ಅಂತಹವರಿಗೆ ಪರಿಶೀಲನೆ ಮಾಡಿ ಸೈಟ್ಗಳ ವಿತರಣೆ ಮಾಡಬೇಕು ಎಂದು ತಿಳಿಸಿದರು. ಅದಕ್ಕೋಸ್ಕರ ಒಂದು ಜಾಗನ 20 ಎಕರೆ, ಸುಮಾರು 20 ಎಕರೆ ಜಾಗ ರಸ್ತೆ ಅನುಕೂಲ ಇರುವಂಥ ಜಾಗ, ಸಾರ್ವಜನಿಕ ಓಡಾಡಕ್ಕಂತೂ ನಗರದಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಸಾಗಣೆ. ಆ ಪ್ರದೇಶದಲ್ಲಿ ಸರ್ವೆ ನಂಬರ್ 137, 140, 141, 271 ಈ ಸರ್ವೆ ನಂಬರ್ನಲ್ಲಿ 19 ಎಕರೆ 33 ಕೋಟಿ, ಹೆಚ್ಚು ಕಡಿಮೆ 20 ಎಕರೆ ಅಂತ ಹೇಳ್ತೀವಿ. 20 ಎಕರೆಯಲ್ಲಿ ಅಚ್ಚುಕಟ್ಟಾಗಿ ಸೈಟ್ ಮಾಡಿ ಯಾರು ಸೈಟ್ ಕೇಳ್ತಾರೆ ಅವರಿಗೆಲ್ಲ ಸೈಟನ್ನು ಆದಷ್ಟು 90 ಕೇಳಿದವರಿಗೆ 90% ಯಾರು ನಾವು ಸೈಟ್ ಕೊಡಬೇಕು. ಇದೇ ವೇಳೆ ಅರ್ಜಿ ಸಲ್ಲಿಸಿದವರಿಗೆ ಮನೆ ಇದೆಯೋ ಇಲ್ಲ ಎಂಬುದು ಪರಿಶೀಲನೆ ಮಾಡಬೇಕು. ಒಂದು ವೇಳೆ ಅಂತಹವರಿಗೆ ಸೈಟ್ಗಳು ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಆಶ್ರಯ ಕಮಿಟಿ ಅಧಿಕಾರಿಗೆ ತಿಳಿಸಿದ್ರು. ಇದೇ ವೇಳೆ ತಾಲೂಕು ದಂಡಾಧಿಕಾರಿಗಳಾದ ಅರವಿಂದ್, ಪೌರಾಯುಕ್ತ ರಮೇಶ್, ಆಶ್ರಯ ಕಮಿಟಿ ಸದಸ್ಯರಾದ ನಾಗೇಂದ್ರ, ಕಲಂದರ್, ಗಂಗರಾಜು, ಲಕ್ಷ್ಮೀದೇವಮ್ಮ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಯಾರೇ ಬಂದು ನೋಡಿದ್ರು ಕೂಡ ಕೇಳಿದ್ರೆ ಒಟ್ಟು ಕರೆಕ್ಟಾಗಿದೆ ಯಾರ ಬಳಿ ಶಿಕ್ಷಣ ಪಡೆದರೆ ತಮ್ಮ ಮಗುವಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಹಾಗೂ ರಾಷ್ಟ್ರದ ಭದ್ರ ಸಾಧ್ಯವಾಗುತ್ತದೆಯೋ ಅಂತಹ ಗುರುವಿನ ಬಳಿ ತಮ್ಮ ಮಗುವನ್ನ ಕಳುಹಿಸಬೇಕೆಂಬ ನಿರ್ಧಾರವನ್ನು ಪೋಷಕರು ಮಾಡಬೇಕಾಗಿದೆ ಎಂದು ಭಾಜಪ ರಾಜ್ಯ ವಕ್ತಾರ ಚಂದ್ರಶೇಖರ್ ತಿಳಿಸಿದರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ
ಭಾಜಪ ರಾಜ್ಯ ವಕ್ತಾರ ಚಂದ್ರಶೇಖರ್ ದೇಶದೆಲ್ಲೆಡೆ ಮುಸ್ಲಿಂ ಆಡಳಿತ ಸಮಯದಲ್ಲಿ ಹಿಂದೂಗಳನ್ನು ಮತಾಂತರಗೊಳಿಸುವುದೇ ತಮ್ಮ ಪ್ರಮುಖ ಉದ್ದೇಶವೆಂಬಂತೆ ನಡೆದುಕೊಳ್ಳುತ್ತಿದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮದ ಕುರಿತು ಹಾಗೂ ಸ್ವದೇಶಿ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸಿದ್ರಿಂದ ಅದರಂತೆ ಕಾರ್ಯನಿರ್ವಹಿಸಿದ ಶಿವಾಜಿ ಮಹಾರಾಜ್ ಒಂದು ಸಾಮ್ರಾಜ್ಯ ಕಟ್ಟಲು ಸಾಧ್ಯವಾಯಿತು. ಹಿಂದೂ ಸ್ಥಾನವೂ ಸಹ ಉಳಿಸಲು ಸಾಧ್ಯವಾಯಿತು ಎಂದರು. ಯಾಕೆ ಶಿವಾಜಿಯ ವಿಚಾರ ಇವತ್ತು ಜ್ಞಾಪಕಕ್ಕೆ ಬಂತು ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳಿ, ಅಕಸ್ಮಾತ್ ಅವತ್ತು ಶಿವಾಜಿ ಮಹಾರಾಜ ಇದ್ದೇ ಇದ್ದಿದ್ರೆ, ಅಕಸ್ಮಾತ್ ಶಿವಾಜಿ ಮಹಾರಾಜ ಈ ಮಣ್ಣಲ್ಲಿ ಹುಟ್ಟದೇ ಇದ್ದಿದ್ರೆ, ಇವತ್ತು ಇದೇ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಿರ್ಲಿಲ್ಲ, ಇಲ್ಲೊಂದು ಉರ್ಸ್ ನಡೀತಾ ಇರ್ತಿತ್ತು. ಕಾರ್ಯಕ್ರಮಕ್ಕೂ ಮೊದಲು ಹಿಂದೂ ಸಮಾಜೋತ್ಸವದ ಅಂಗವಾಗಿ ಹಿಂದೂ ಕಾರ್ಯಕರ್ತರಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದ ಹಿಂದೂ ಕಾರ್ಯಕರ್ತರಿಗೆ ನಗರದ ಗಜಾನನ ಸರ್ಕಲ್ನಲ್ಲಿ ಮುಸ್ಲಿಂ ಸಮುದಾಯದವರು ಹಣ್ಣು ಹಂಪಲು ಹಾಗೂ ಜ್ಯೂಸ್ ವಿತರಣೆ ಮಾಡುವುದರ ಮೂಲಕ ಸಹೋದರತೆಯನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಸೀಕಲ್ ರಾಮಚಂದ್ರಗೌಡ, ಅಪ್ಪಾಜಿ ರೆಡ್ಡಿ ಎಚ್, ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ, ನಾಗರಾಜ್, ಸತ್ಯನಾರಾಯಣ, ಮಹೇಶ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ವಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡ್ಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲೆ ಮುಳಬಾಗಿಲು ಸಮೀಪ ಮಿಟ್ಟಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯೊಬ್ಬರ ಅವಶೇಷ ಪತ್ತೆಯಾಗಿದೆ. ತಲೆಬುರುಡೆ, ಕೈಕಾಲು ಮೂಳೆಗಳು, ಕೂದಲು ಮತ್ತು ನೀಲಿ ಸೀರೆ ದೊರೆತಿದ್ದು, ಗ್ರಾಮಾಂತರ ವೃತ್ತ ನಿರೀಕ್ಷಕ ಕೆಜಿ ಸತೀಶ್ ಮತ್ತು ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಸ್ಥಿಪಂಜರದ ಅವಶೇಷಗಳ ವೈದ್ಯಕೀಯ ಪರೀಕ್ಷೆ ನಂತರ ಸಾವಿನ ನಿಖರ ಕಾರಣ ತಿಳಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭೂಮಿಯಲ್ಲಿರುವ ಖನಿಜ ಸಂಪತ್ತು ಪತ್ತೆ ಹಚ್ಚಲು ಗುಡಿಬಂಡೆ ತಾಲೂಕಿನ ಹಲವು ಭಾಗಗಳಲ್ಲಿ 2 ದಿನಗಳಿಂದ ಹೆಲಿಕಾಪ್ಟರ್ ಮೂಲಕ ಸರ್ವೆ. ಸಾರ್ವಜನಿಕ ವಲಯದಲ್ಲಿ ಚಿನ್ನದ ಆಸೆಯ ಮಂದಹಾಸ. ಹುಣ್ಣಿಮೆ ಪ್ರಯುಕ್ತ ಪ್ರಥಮ ಬಾರಿಗೆ ಆರಂಭವಾದ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡ ಅಪಾರ ಜನಸ್ತೋಮ. ಗಿರಿ ಪ್ರದರ್ಶನಿಗೆ ಚಾಲನೆ ನೀಡಿ ಹೆಜ್ಜೆ ಹಾಕಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಚೀಮೋಲ್ ನಿರ್ದೇಶಕರ ಆಯ್ಕೆ ಮುಗಿಯಿತು. ಇನ್ನೇನಿದ್ರು ಅಧ್ಯಕ್ಷರ ಆಯ್ಕೆ ಯಾರಿಗುಂಟು ಯಾರಿಗಿಲ್ಲ. ಯಾರಿಗೆ ಒಲಿದು ಬರಲಿದೆ ಚೀಮೋಲ್ ಮೊದಲ ಅಧ್ಯಕ್ಷರ ಪಟ್ಟ? ಹೆಚ್ಚಿದೆ ಕುತೂಹಲ. ಸಾಹಿತ್ಯ ಸಂಗೀತದ ಭಾಗವಾಗಿದ್ದ ಸಿನಿಮಾಗಳೀಗ ಕುಲಗೆಟ್ಟು ಹೋಗಿವೆ. ಸಾಲು ದೀಪಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಿರಿಯ ಚಿತ್ರನಟ ರಾಮಕೃಷ್ಣ ಅಭಿಮತ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.